ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ಚಟ್ನಿ ಪುಡಿ. ನಾನಿಲ್ಲಿ ಬೇಳೆಗಳು ಮತ್ತು ಶೇಂಗಾ ಪುಟಾಣಿ ಎಲ್ಲ ಬಳಸ್ಕೊಂಡು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಇದು ರುಚಿಯಾಗೂ ಇರುತ್ತೆ ಮತ್ತು ನಾವು ಇದನ್ನು ಪಲ್ಯಗಳು ಮಾಡುವಾಗ ಕೂಡ ಬಳಸ್ಕೊಳ್ಬೋದು. ಅನ್ನದ ಜೊತೆ ಹಾಗೆ ಕೂಡ ಕಲಿಸ್ಕೊಂಡು ತಿನ್ಬೋದು. ಪ್ರೋಟೀನ್ ರಿಚ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಶೇಂಗಾನ ನಾನು 2 ಕಪ್ನಷ್ಟು ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ. ಶೇಂಗಾ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಹಾಗಾಗಿ ಶೇಂಗಾನ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವತ್ತೂ ಹುರಿಬಾರ್ದು. ಸಣ್ಣ ಉರಿಯಲ್ಲೇ ನಾವು ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಬೇಕಾಗತ್ತೆ. ಶೇಂಗಾ ಸಿಪ್ಪೆ ಕಲರ್ ನೋಡಿ ಚೇಂಜ್ ಆಗ್ತಾ ಇದೆ. ಈ ರೀತಿ ಕಲರ್ ಚೇಂಜ್ ಆಗಲಿವರೆಗೆ ಹುರ್ಕೊಳ್ಬೇಕು. ಈಗ ಇದು ಹುರಿದಾಗಿದೆ, ಬೇರೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇದು ಸಿಪ್ಪೆ ಎಲ್ಲ ತೆಗಿಬೇಕಾಗತ್ತೆ, ಹಾಗಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನು ಇದೇ ಪ್ಯಾನಿಗೆ ಈಗ ಉದ್ದಿನ ಬೇಳೆನ ತಗೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಒಂದು 3/4 ಕಪ್ನಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕೆಂಪಾಗಲ್ಲಿವರೆಗೆ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಈಗ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ, ಇದು ಹುರಿದಾಗಿದೆ. ಈಗ ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಕಡಲೆಬೇಳೆನ ತಗೊಳ್ತಾ ಇದ್ದೀನಿ. ಕಡಲೆಬೇಳೆ ಕೂಡ ಅಷ್ಟೇ 3/4 ಕಪ್ನಷ್ಟು ತೊಗೊಂಡಿದ್ದೀನಿ. ಉದ್ದಿನಬೇಳೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಲಿವರೆಗೆ ಸಣ್ಣ ಉರಿಯಲ್ಲೇ ಹುರಿಬೇಕು. ಹುರಿದಾದ್ಮೇಲೆ ನಾನಿಲ್ಲಿ ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ ಏನು ಹುರಿಬೇಕು ಅಂತಿರಲ್ಲ, ಬಟ್ ಆದರೂ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಇದಾಗಿದೆ. ಈಗ ಇದನ್ನು ಕೂಡ ಅಷ್ಟೇ ಉದ್ದಿನಬೇಳೆ ಯಾವ ಬೌಲಿಗೆ ಹಾಕಿದ್ನೋ ಅದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ಯಾನ್ಗೆ ನಾನು ಹುಚ್ಚೆಳ್ಳು ಹಾಕ್ಕೊಳ್ತಾ ಇದ್ದೀನಿ. ಹುಚ್ಚೆಳ್ಳು ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಒಂದು 3 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಕೂಡ ಹಾಕ್ಕೊಳ್ತಾ ಇಲ್ಲ. ಈಗ ಇದು ಚಟಪಟ ಅನ್ನಲ್ಲಿವರೆಗೆ ಹುರ್ಕೊಂಡು ಇದನ್ನು ಕೂಡ ಇದೇ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಣಕೊಬ್ಬರಿ ತೊಗೊಳ್ತಾ ಇದ್ದೀನಿ. ಒಣಕೊಬ್ಬರಿನೂ ಅಷ್ಟೇ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಾಗಲ್ಲಿವರೆಗೆ, ಅಂದರೆ ಒಣಕೊಬ್ಬರಿ ಕಂಪ್ಲೀಟ್ ರೋಸ್ಟ್ ಆಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕು ಚೆನ್ನಾಗಿ. ಯಾವ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಹುರಿಬಾರ್ದು ಯಾವುದನ್ನು ಕೂಡ. ನೆಕ್ಸ್ಟ್ ಈಗ ಇದ್ರ ಜೊತೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಬೆಳ್ಳುಳ್ಳಿ ತಿಂತೀರಾ ಅನ್ನೋದಾದರೆ 1-2 ಗಡ್ಡೆ ಬೆಳ್ಳುಳ್ಳಿನ ಕೂಡ ನಾವಿಲ್ಲಿ ಜಜ್ಜಿಬಿಟ್ಟು ಹಾಕಿ ಹುರ್ಕೊಳ್ಬೋದು. ಹಿಂಗಿನ ಬದಲಿಗೆ ಬೆಳ್ಳುಳ್ಳಿ ಬಳಸ್ಕೊಳ್ಬೋದು. ಈಗ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ. ಈಗ ಇದು ಕೂಡ ಹುರಿದಾಗಿದೆ. ಇದನ್ನು ನಾನು ಬೇರೆ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಮಿಕ್ಸಿಗೆ ಹಾಕುವಾಗ ಇದು ಕೊನೆಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಹಾಗಾಗಿ ಇದು ಕಂಪ್ಲೀಟ್ ತಣ್ಣಗಾಗಬೇಕು. ಹಾಗಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಗ ತಣ್ಣಗಾಗಲಿ ಅಂತ. ನೆಕ್ಸ್ಟ್ ಈಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಬೋದು. ಇಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನು ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು 1 ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಕರಿಬೇವು ಜಾಸ್ತಿ ಬೇಕು ಅನ್ನೋದಾದರೆ 1-2 ಹಿಡಿಯಷ್ಟು ಕೂಡ ಹಾಕ್ಕೊಳ್ಬೋದು. ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಗರಿಗರಿಯಾಗಿ ಆಗಬೇಕು. ಹಾಗಾಗಿ ಪ್ಯಾನ್ನಲ್ಲೇ ಬಿಡ್ತಾ ಇದ್ದೀನಿ ಕಂಪ್ಲೀಟ್ ತಣ್ಣಗಾಗೋ ತನಕ. ನೆಕ್ಸ್ಟು ಶೇಂಗಾ ಏನು ಹುರಿದಿಟ್ಕೊಂಡಿದೆ ತಣ್ಣಗಾಗಿದೆ. ಅಗ್ಲ ತಳ ಇರೋವಂತಹ ಲೋಟ ತೊಗೊಂಡು ನಾವು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಶೇಂಗಾ ಸಿಪ್ಪೆ ಬಿಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಇದೇ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಂತರ ಈ ಸಿಪ್ಪೆ ಎಲ್ಲ ನಾವು ತೆಗಿಬೇಕಾಗತ್ತೆ. ನಾನು ಸಿಪ್ಪೆ ತೆಗೆಯೋದಕ್ಕೆ ಈ ಥರ ಜಾಲರಿ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇಲ್ಲ ಮರದಲ್ಲಿ ಹಾಕ್ಕೊಂಡು ಕೇರ್ಕೊಳ್ಬೋದು. ಈಗ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಶೇಂಗಾನ ತುಂಬ ಪುಡಿ ಮಾಡಬಾರ್ದು, ಜಸ್ಟ್ ಸಿಗೋ ಹಾಗೆ ಹಾಕ್ಕೊಳ್ಬೇಕು. ಹಾಗಾಗಿ ನಾನು ತರಿಯಾಗಿ ಫಸ್ಟು ಶೇಂಗಾನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೈಸಾಗಿ ಎಲ್ಲ ಪುಡಿ ಮಾಡ್ಕೊಳ್ತಾ ಇಲ್ಲ. ಈಗ ತರಿಯಾಗಿ ಪುಡಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವಿದನ್ನು ಯಾವ್ದಾರ ತರಕಾರಿ ಪಲ್ಯ ಎಲ್ಲ ಮಾಡುವಾಗೂ ಕೂಡ ಬಳಸ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಪುಡಿ. ನೆಕ್ಸ್ಟು ಹುರಿದಿಟ್ಕೊಂಡಿರೋವಂತಹ ಬೇಳೆ, ಹುಚ್ಚೆಳ್ಳು ಮತ್ತು ಹುರ್ಗಡ್ಲೆನ ಹಾಕ್ಕೊಂಡು ಇದ್ರ ಜೊತೆಗೆ ಮತ್ತು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು. ನೆಕ್ಸ್ಟು ಬೆಲ್ಲ ಬೇಕು ಅನ್ನೋದಾದರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಬೆಲ್ಲ ಹಾಕಿದ್ರೆ ಟೇಸ್ಟ್ ಜಾಸ್ತಿ. ಈಗ ಒಣಮೆಣ್ಸಿಕಾಯಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಆಗಿದೆ. ಈಗ ಇದನ್ನು ಈ ರೀತಿ ಮುರ್ಕೊಳ್ತಾ ಇದ್ದೀನಿ.
ಒಂದೆರಡು ಪೀಸ್ ಮಾಡಿ ಇಟ್ಕೊಂಡ್ರೆ ಮಿಕ್ಸಿಗೆ ಹಾಕೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ಈಗ ಕೊನೆಯಲ್ಲಿ ನಾನು ಏನು ಒಣಕೊಬ್ಬರಿನ ಹುರಿದಿಟ್ಕೊಂಡಿದ್ದೆ ಇದನ್ನು ಜಸ್ಟ್ ಒಂದು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಹಾಗಾಗಿ ನಾವು ಬೇಳೆ ಜೊತೆಗೆ ಹಾಕಿ ಪುಡಿ ಮಾಡ್ಕೊಳ್ಳೋದು ಬೇಡ. ಈಗ ಪುಡಿ ಆಗಿದೆ. ಈಗ ಏನು ಶೇಂಗಾ ನಾನು ಪುಡಿ ಮಾಡಿಟ್ಕೊಂಡಿದ್ನೋ ಅದೇ ತಟ್ಟೆಗೆ ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋ ಅಂತಹ ಪ್ರೋಟೀನ್ ಭರಿತ ಚಟ್ನಿ ಪುಡಿ ರೆಡಿ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.